ಮೊದಲನೇದಾಗಿ ಇಲ್ಲಿ ಸೇರಿರುವಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೂ, ನಮ್ಮ ಲೀಡರ್ ಆದ ಕೇಶವರಾಜಣ್ಣ ಅವ್ರಿಗೂ, ಮತ್ತು ಬ್ಲಾಕ್ ಅಧ್ಯಕ್ಷರಾದ ರವಿ ಅವ್ರಿಗೂ, ಮತ್ತು ನಮ್ಮ ಕುಲದ ಬಾಂಧವರಾದ ದೊಡ್ಡವರಾದ ಹಿರಿಯರಾದ ನಮ್ಮ ಮಲ್ಲನ ಅಣ್ಣವ್ರಿಗೂ, ಮತ್ತು ಇಲ್ಲಿ ಇರುವ ಎಲ್ಲ ನಮ್ಮ ಹಿರಿಯರಿಗೂ ನಮಸ್ಕರಿಸುತ್ತಾ, ಇವತ್ತು ಈ ಚೌಡೇಶ್ವರಿ ಮಾತೆಯ ಹೆಸರು ಉಳಿಸೋದಕ್ಕೆ ನಮ್ಮ ವಾರ್ಡಿನ ಪ್ರತಿಯೊಬ್ಬರು ಆಕಾಂಕ್ಷಿಗಳು ಎಲ್ಲರೂ ಕೇಳ್ತಾ ಇದ್ರು, ನಮ್ಮ ವಾರ್ಡ್ ಚೌಡೇಶ್ವರಿ ಹೆಸರನ್ನ ಉಳಿಸಿ ನಿಮ್ಮ ಕೈಯಲ್ಲೇ ಆಗುತ್ತೆ ಅಂತ. ನಾನು ಆಗ ಹೆಚ್ಚಾಗಿ ಮಾತಾಡಲಿಲ್ಲ. ನಾವು ಯಾಕಂದರೆ ಬೇರೆಯವರೆಲ್ಲ ಏನೇನೋ ಮಾತಾಡಲಿ ಅಂತ ಬಿಟ್ಟು ನಾವು ಕೆಲಸ ಮಾಡಿ ತೋರಿಸಿ ಆಮೇಲೆ ಮಾತಾಡೋಣ ಅಂತ ನಾವು ಸುಮ್ಮನಿದ್ವಿ. ಈಗ ನಮ್ಮ ಚೌಡೇಶ್ವರಿ ಮಾತೆಯ ಅನುಗ್ರಹದಿಂದ, ಅವರ ಆಶೀರ್ವಾದದಿಂದ ಮತ್ತೆ ನಮ್ಮ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತ ಹೆಸರು ಬಂದಿದೆ. ಮತ್ತು ವಾರ್ಡ್ ನಂಬರ್ 1ಗೆ ರಾಜ ಕೆಂಪೇಗೌಡ ವಾರ್ಡ್ ಅಂತ ಹೆಸರು ಬಂದಿದೆ. ಇದೆರಡು ಹೆಸರು ಬರೋಕ್ಕೆ ತುಂಬ ಶ್ರಮಿಸಿದ್ದಾರೆ ನಮ್ಮ ಕೇಶವರಾಜಣ್ಣವರು ಆಗಲಿ, ನಾವು ನಮ್ಮ ರವಿ ಎಲ್ಲರೂ ಹೋಗಿ ಜಿ ಸಿ ಚಂದ್ರಶೇಖರ್ ಅವರು ತುಂಬ ನಮಗೆ ಸಹಾಯ ಮಾಡಿದ್ರು. ಅವರು ಖುದ್ದಾಗಿ ಎಲ್ಲರಿಗೂ ಫೋನ್ ಮಾಡಿ, ನಮ್ಮ ಕಾರ್ಯದರ್ಶಿಗಳಿಗೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸರ್ಗೆ ಫೋನ್ ಮಾಡಿ ನನ್ನ ಅಲ್ಲಿಗೆ ಭೇಟಿ ಮಾಡಿ ಅಂತ ಇಮಿಡಿಯೇಟಾಗಿ ಕಳಿಸ್ಕೊಟ್ರು. ಹೋದೆ. ಡಿ ಕೆ ಶಿವಕುಮಾರ್ ಸರು ತುಂಬ ಓತನೇ ನನಗೆ ಸ್ಪಂದನೆ ಮಾಡಿದ್ರು. ಇಲ್ಲಮ್ಮ, ನಿಂದು ಅದು ಏನೋ ಮಿಸ್ಟೇಕ್ ಆಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಅದನ್ನು ಖಂಡಿತ ಸರ್ ಮಾಡಿಕೊಡ್ತೀವಿ, ನೀವೇನು ಭಯ ಬೀಳಬೇಡ್ರಿ, ಯಾರೇನೇ ಮಾತಾಡ್ಕೊಳ್ಳಿ, ಯಲಹಂಕನ ಅಸ್ತಿತ್ವನ ನಾವು ಉಳಿಸ್ತೀವಿ ಅಂತೇಳಿ ಮಾತು ಕೊಟ್ಟು ಅದೇ ಪ್ರಕಾರ ನಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಮೂಲಕ. ಅದೇ ಹೇಳ್ತಾ ಇದ್ದೀನಲ್ವಾ, ನಮ್ಮ ಚೌಡೇಶ್ವರಿ ಮಾತೆಯ ಹೆಸರನ್ನ ತೆಗಿಯೋಕ್ಕೆ ನಾವು ಎಂದೂ ಮುಂದೆ ಹೋಗೋದಿಲ್ಲ. ಆ ಮಾತೆಯ ಹೆಸರಿಂದನೇ ನಾವು ಇವತ್ತು ನಾವಾಗಲಿ, ಅವರಾಗ್ರಿ, ಇನ್ನೊಬ್ಬರಾಗ್ರಿ ಆ ಮಾತೆಯ ಆಶೀರ್ವಾದದಿಂದ ಈ ಎಲೆಕ್ಷನ್ಗಳಲ್ಲಿ ಗೆದ್ದು ಬಂದು ಇವಾಗ ಈ ಸ್ಥಾನದಲ್ಲಿ ಇದ್ದೀವಿ. ಈ ಸ್ಥಾನದಲ್ಲಿ ಇದ್ಕೊಂಡು ನಾವು ಆ ಮಾತೆಯ ಹೆಸರನ್ನ ತೆಗ್ಸೋ ಕೆಲಸ ಯಾವತ್ತೂ ಮಾಡೋದಿಲ್ಲ. ಆ ಮಾತೆ ಇದ್ರೇನೆ ನಾವು ಇರೋದು. ನಾನು ಅವತ್ತೇ ಹೇಳಿದ್ದೀನಿ, ಆದರೆ ಬೆಳಿಗ್ಗೆನೇ ನಾನು ಮೀಟಿಂಗ್ ಇತ್ತು, ಹೋದೆ. ಆದ್ದರಿಂದ ಆ ಮೀಟಿಂಗ್ ಹೋಗೋಕ್ಕಾಗಲಿಲ್ಲ. ನನಗೇನಾದರೂ ಚೌಡೇಶ್ವರಿ ಮಾತೆ ಹೆಸರು ನಮ್ಮ ವಾರ್ಡ್ಗೆ ಬರಲಿಲ್ಲ ಅಂದರೆ ನಾನು ಮಹಿಳಾ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಮುಂದಕ್ಕೆ ಎಲೆಕ್ಷನ್ಗೂ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟೆ ನಮ್ಮ ಜನಕ್ಕೆ ನಾನು ಅವತ್ತು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಅದೇ ನಾನು ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಾವು ಹೆಚ್ಚು ಮಾತಾಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತೀವಿ ಜನಕ್ಕೆ ವಿಶ್ವಾಸ ಬರೋದು ನಾವು ಕೆಲಸ ಮಾಡಿದ ಮೇಲೆ ಬರೋದು. ಯಾರ್ಯಾರು ಏನೇನೋ ಮಾತಾಡ್ಕೊಳ್ಳಿ, ದೇವ್ರಿಗೆ ಬಿಟ್ಟಿದ್ದೀವಿ, ಅದನ್ನು ದೇವ್ರು ಡಿಸೈಡ್ ಮಾಡ್ತಾರೆ. ನಮ್ಮ ಇಲ್ಲಿ BJP ಕೆಲವು ಮುಖಂಡರು, ಹುಡುಗರು ಎಲ್ಲರೂ ಏನೇನೋ ಕಾಂಗ್ರೆಸ್ ಪಾರ್ಟಿ ಪರವಾಗಿ, ಈಗಿನ ಗೋರ್ಮೆಂಟ್ ಪರವಾಗಿ ಏನೇನೋ ಮಾತಾಡ್ತಿದ್ದಾರೆ. ನಮ್ಮ ಯಲಹಂಕ ಓಲ್ಡ್ ಟೌನು ನೇಕಾರರ ಸಮುದಾಯ ಸುಮಾರು 20,000 ಜನ ಇದ್ದಾರೆ ಇಲ್ಲಿ. ನೇಕಾರರ ಮನೆಗಳಿಗೆ ಈಗಿನ ಪರಿಸ್ಥಿತಿಯಲ್ಲಿ 2 ಹೊತ್ತು ಊಟ ಮಾಡೋದು ಕಷ್ಟ ಆಗ್ತಾ ಇತ್ತು. ಅದನ್ನು ನಮ್ಮ ಸಿದ್ದರಾಮಯ್ಯ ಸರು 1 ವರ್ಷದ ಕೆಳಗೆ 10 HP ಕರೆಂಟು ಫ್ರೀ ಕೊಟ್ಟು ನಮ್ಮ ನೇಕಾರನ್ನ ಉಳಿಸಿದ್ದಾರೆ. 0 ಬಿಲ್ ಮಾಡಿದ್ದಾರೆ. ಜೀರೋ ಬಿಲ್ ಮಾಡಿ ನಮ್ಮ ನೇಕಾರರ ಪ್ರಾಣನ ಉಳಿಸಿದ್ದಾರೆ. 3 ಹೊತ್ತು ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋ ಥರ ಮಾಡಿದ್ದಾರೆ. ಇದಕ್ಕೆ ನಾವು ನಮ್ಮ ನೇಕಾರರ ಎಲ್ಲ ಬಂಧು ಬಳಗೆಯರು ತುಂಬು ಹೃದಯದ ಅವ್ರಿಗೆ ಅಭಿನಂದನೆ ಹೇಳ್ತಾ ಯಾವಾಗಲೂ ನಾವು ಅವ್ರಿಗೆ ಋಣಿಯಾಗಿರ್ತೀವಿ ಅಂತ ಈ ಮೂಲಕ ನಾನು ನಮ್ಮ ಸಿದ್ದರಾಮಯ್ಯ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.